ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದ ಕಸಬಾ ಹೋಬಳಿಯ ಸರ್ಕಾರಿ ಜಾಗ ಅಕ್ರಮ ಮಂಜೂರಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕರ ಆಕ್ರೋಶ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್, ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿರಿಸಿ ಜಾಮೀನು ನೀಡಲು ಹೈಕೋರ್ಟ್ ನಕಾರ. ಮಠಾಧೀಶರು ಧಾರ್ಮಿಕ ಕೆಲಸ ಮಾಡಲಿ, ಅವರು ಯಾರ ಮೇಲೆಯೂ ಒತ್ತಡ ಹೇರುವುದು ಸರಿಯಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವುದು ನಿಜವಾದ ಧರ್ಮದ ಕೆಲಸ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಹಲಸಿನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ. ಕಾನೂನು ಪದವಿ ಪಡೆದ ನಂತರ ವಕೀಲರು ವೃತ್ತಿಪರತೆ ಮೈಗೂಡಿಸಿ ಕಾಲಕಾಲಕ್ಕೆ ಅಪ್ಡೇಟ್ ಆಗಬೇಕು, ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ವಾರ್ತೆಗಳ ವಿವರ. ಕಸಬಾ ಹೋಬಳಿ ಚಿಕ್ಕಕೊಂಡಗೋಳ, ಎರೆಬೆರೆಕಾವಲು, ಲಕ್ಷ್ಮೀಪುರ, ದೊಡ್ಡಕೊಂಡಗೋಲ, ಹಂದಿನಕೆರೆ, ಸಮುದ್ರವಳ್ಳಿ, ಭುವನಹಳ್ಳಿ, ವಿಮಾನ ನಿಲ್ದಾಣ ಮೊದಲಾದ ಕಡೆಗಳಲ್ಲಿ 106 ಎಕರೆ ಸರ್ಕಾರಿ ಭೂಮಿಯನ್ನು ಕಾನೂನು ಬಾಹಿರವಾಗಿ ಖಾಸಗಿಯವರಿಗೆ ನೀಡಿದ್ದು, ಈ ಬಗ್ಗೆ ವರ್ಷದ ಹಿಂದೆಯೇ ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ಹೇಳಿದ್ದ ಸರ್ಕಾರ 1 ವರ್ಷ ಕಳೆದರೂ ಏನನ್ನೂ ಮಾಡಿಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಿಸಿದರು. ಚಿಕ್ಕಕೊಂಡಗೋಳ ಗ್ರಾಮದ ಸರ್ವೆ 2.7/10/25/106/107/137ರಲ್ಲಿ ಒಟ್ಟು 73.03 ಎಕರೆ ಜಮೀನನ್ನು 97 ಜನರಿಗೆ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವ ಬಗ್ಗೆ ವರ್ಷದ ಹಿಂದೆಯೇ ಸದನದಲ್ಲಿ ದನಿ ಎತ್ತಿದೆವು. ಅದಾದ ಬಳಿಕ ತಂಡವೊಂದನ್ನು ರಚಿಸಿ ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವುದಾಗಿ ಕಂದಾಯ ಸಚಿವರು ಭರವಸೆ ನೀಡಿದರು. ನಮ್ಮ ಹೋರಾಟ ಸರ್ಕಾರಿ ಭೂಮಿ ಉಳಿಯಬೇಕು ಎಂಬುದಾಗಿದೆ. ಅದಕ್ಕಾಗಿಯೇ ಹಾಸನ ಜಿಲ್ಲೆಯ 4 ಮಂದಿ ಜೆಡಿಎಸ್ ಶಾಸಕರು ಕಂದಾಯ ಸಚಿವರಿಗೆ ಲಿಖಿತವಾಗಿ ವರ್ಷದ ಹಿಂದೆ ದೂರು ನೀಡಿದೆವು. ಸಣ್ಣ ಪುಟ್ಟದಕ್ಕೂ ಐಟಿ ರಚನೆ ಮಾಡುವ ಸಿಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ 6ರಂದು ಜಿಲ್ಲೆಗೆ ಆಗಮಿಸುತ್ತಿದ್ದು, ದೊಡ್ಡ ಹಗರಣದ ಬಗ್ಗೆ ದೊಡ್ಡ ಮಟ್ಟದ ತನಿಖಾ ತಂಡ ರಚಿಸಿ ತನಿಖೆ ಮಾಡಿಸುವ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ತರ ಸುಮಾರು 750ರಿಂದ 1,000 ಕೋಟಿ ಬಾಳುತ್ತೆ ಅಂತ ನಾನು ಹೇಳ್ತಾ ಇರೋದಿಲ್ಲ. ಹಾಸನದ ಈಗಿನ ದಂಡಾಧಿಕಾರಿಗಳು ಗಮನಕ್ಕೆ ಕೇಳಿದಾಗ ಹೇಳಿದೆ. ಅವರು ಇವತ್ತು DC ಹತ್ರ ತಗೊಂಡು ಕಡ್ತಾ ತಗೊಂಡೋದ್ರೆ DC ಹೊರಗಡೆ ಹೋಗುವಂತ ಹೇಳಿದ್ರು ಅಂತ ಒಂದು ಸಾರಿ ಹಿಂದೆ ಹೇಳಿದ್ದೆ. ಅದಿರಲಿ ಬಿಡಿ, ನಾನೇನಾದ್ರು ಮಾಡ್ಕೊಳ್ಳೋದು ನನಗೆ ಸಂಬಂಧ ಇಲ್ಲ. ನಾನು ಹೇಳೋದು ಇಷ್ಟೇ, ಸುಮಾರು ನಾನು ಬರೀತಾ ಇಲ್ಲ, ಸರ್ಕಾರದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಸರ್ಕಾರದ ಅಪರ ಕಾರ್ಯದರ್ಶಿ ನಂಬರ್ 4 ನಗರ, ನಮ್ಮ ಹಾಸನ ನಗರ ಪಟ್ಟಣದ ಪ್ರದೇಶದ ವ್ಯಾಪ್ತಿನಲ್ಲಿ ಸಂಬಂಧಪಟ್ಟಂಥ ಇದಕ್ಕೋಸ್ಕರ PDOಗಳು 4 ವರ್ಷ ಚಾರ್ಜ್ ಕೊಟ್ಟು ತಗೊಳ್ಳಿಲ್ಲ. ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಸರ್ಕಾರ ಲೆಟ್ರು ಬರೆದ್ರು 3 ರಿಂದ 4 ವರ್ಷ. ಈಗ ಆ ಉದ್ದೇಶದಿಂದನೇ 25 ಜನ ಗ್ರಾಮೀಣಾಭಿವೃದ್ಧಿಯ PDOಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ 1 to 4 ಮಾಡಬೇಕು ಅಂತ ಕ್ರಮ ತಗೊಳ್ಳೋಕೆ ಮಾಡಿದ್ದಾರೆ. ಅದೇ ರೀತಿ ನಾವು ಕಂದಾಯ ಇಲಾಖೆಯಲ್ಲಿ ಯಾರ್ಯಾರಿದ್ರು ಹೊತ್ತು ಆ ಕೆಲಸ ಮಾಡುವಾಗ 4 ವರ್ಷ ಯಾಕೆ ಕೊಡಲಿಲ್ಲ? ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಈ ಥರ ಇದ್ರೂ ಸರ್ಕಾರಿ ಆದೇಶ ಉಲ್ಲಂಘನೆ ಮಾಡಿ ಸುಮಾರು 1000 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡೋದ್ರ ಬಗ್ಗೆ ಸುಮಾರು 2,000 ಕೋಟಿ ಆಗುತ್ತೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಾಸನ ಕಸಬಾ ಹೋಬಳಿ ಚಿಕ್ಕಕೊಂಡಗೋಳ, ಎರೆಬಾರು, ಲಕ್ಷ್ಮೀಪುರ, ದೊಡ್ಡಕೊಂಡಗೋಳ, ಹಂದಿನಕೆರೆ, ಉದ್ದೂರು, ಸಮುದ್ರಬಳ್ಳಿ, ಭೂನಹಳ್ಳಿ ಗ್ರಾಮ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಇನ್ನಿತರ ಗ್ರಾಮಗಳಿಗೆ ಸುಮಾರು 1000 ಎಕರೆಗೂ ಅಧಿಕ ಸರ್ಕಾರಿ ಖರಾಬು ಮಂಜೂರು ಜಮೀನುಗಳನ್ನು, ಕೆರೆ ಕಟ್ಟೆಗಳನ್ನು ಭೂ ಮಾಫಿಯಾದವರು, ಕಂದಾಯ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಮಾಡಿಕೊಂಡಿರುವ ಜೀವಿ ಆಧಾರದ ಮೇಲೆ ಅನುಗುಣವಾಗಿ ಬಡಾವಣೆಗಳನ್ನು, ನಿವೇಶನಗಳನ್ನು ರಚಿಸಿ ರೈತರಿಗೆ, ಸಾರ್ವಜನಿಕರಿಗೆ ವಂಚಿಸಿ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿಗಳಷ್ಟು ಆರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತೆ ಸೂಚಿಸಿದೆ. ಗೊತ್ತಾಯ್ತಲ್ಲ ಸರ್? ಇದು ನಾವೇನಾಯಿತು, ಇದು ಒಂದು ಲೆಟ್ರನ್ನು ಕೊಟ್ಟಿದ್ದೀವಿ ಕಂದಾಯ ಮಂತ್ರಿಗಳಿಗೆ. ಏನು ಸರ್? ಕಂದಾಯ ಮಂತ್ರಿಗಳಿಗೆ ಕೊಟ್ಟು ಕಂದಾಯ ಮಂತ್ರಿಗಳು ತೋರಿಸಿದ್ದಲ್ಲ ಇದನ್ನು. ಆಮೇಲೆ ಇದನ್ನು ಕಂದಾಯ ಮಂತ್ರಿಗಳು ಎಲ್ಲಪ್ಪ ಸ್ಟೇಷನ್
ಈಗ ಕೊಡಪ್ಪ ಅಲ್ಲಿ ಕಂದಾಯ ಮಂತ್ರಿಗಳು ನೋಡಿ ಸರ್, ಇಲ್ಲಿ ತಮಗೆ ಆರ್ಡ್ರ್ ಮಾಡಿರೋದು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು. ಕರೆಕ್ಟಾ ಸರ್? ಇದೆಲ್ಲ ಬರೆದಿದ್ದೀವಿ. 4 ಜನ MLAಗಳು ಕೊಟ್ಟಿದ್ದೀವಿ ನಾವು. ಇದಾಯ್ತಾ? ಇದ್ರ ಮೇಲೆ ಏನಂತೆ, ಇದು ಸರ್ವೇರು ವಿನಾಶಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ವರದಿ ನೋಡಿ ಸರ್ವೇರ್ ಬರೀತಾರೆ. ಆ ಸರ್ವೇರೊಬ್ಬರು ಮುಸ್ಲಿಂ ಇದ್ದರು, ಅವರು ಪ್ರಾಮಾಣಿಕ. ಅವನೇನು ಮಾಡಿದ್ರು, ರಜಾ ಕಳಿಸಿದ್ರು. ಇದೆಲ್ಲ ಕೆದಕ್ತಾನೆ ಅಂತ ರಜಾ ಹೋಗಿಲ್ಲ. 20 ದಿನ ಆಯ್ತು ಅವನು. ಒಂದು ತಿಂಗಳು AD ಏನೋ ಗೊತ್ತಾಯ್ತಾ ಸರ್? ಇಲ್ಲಿ ವಿಷಯ 26ಕ್ಕೆ ಹಾಸನ ಕಸ್ಬೋಳಿ ಚಿಕ್ಕೋಡಿಗಳ ಜಮೀನು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು, ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಇರುವುದರಿಂದ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ HD ರೇವಣ್ಣ ಒಳನರಸೀಪುರ ಅಧ್ಯಕ್ಷರು, ಹಾಸನ ಜಿಲ್ಲೆ ಕಸ್ಬೋಳಿ ಚಿಕ್ಕೋಡಿಗಳ ಅಧ್ಯಕ್ಷರೇ, ನಾವು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು, ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಸರ್, ಇದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು, ಹಾಸನ ಜಿಲ್ಲೆಯ ಹಾಸನ ಕಸ್ಬಾ ಹೋಬಳಿ ಚಿಕ್ಕೋಡಿಗಳ ಗ್ರಾಮದ 7, 10, 25, 106, 130 ಹಂಗಾಮಿ ಸಾಗುವಳಿ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದಿಲ್ವೇ ಇಲ್ಲ. ಆದರೂ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾತಿಯನ್ನು ರದ್ದುಪಡಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೇಶಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ ಪ್ರಾಧಿಕಾರಿ ಆಯುಕ್ತರು RCM ದಿನಾಂಕ 15/24 ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ. ಯಾರಿಲ್ಲಿ ಈ 15/5 ಯಾರು ಮಾಡಿದ್ರು ತನಿಖಾ ತಂಡ, ಯಾರು ಕಳ್ಳರಿದ್ರು, ಇದಕ್ಕೆಲ್ಲ ಬೋಗಸ್ ಮಾಡಿದ್ರಲ್ಲ, ಆ ತನಿಖಾ ತಂಡಕ್ಕೆ ಇವ್ರನ್ನೇ ನೇಮಕ ಮಾಡಿದರು. ಯಾರು ಡೆಪ್ಟಿ ತಹಸೀಲ್ದಾರ್ ಇದ್ದಲ್ಲ, ಆ ಅಧಿಕಾರಿಗಳನ್ನೇ ಈ ತನಿಖಾ ತಂಡಕ್ಕೆ ಮಾಡಿದರು. ಗೊತ್ತಾಯ್ತಲ್ಲ ಸರ್? ತನಿಖಾ ತಂಡ ಮಾಡ್ತೀವಿ ಅಂತ ಹೇಳಿದರು. ತನಿಖಾ ತಂಡಕ್ಕೆ ಯಾರು ಮಾಡಿದ್ದು? ಯಾರು ಇದರಲ್ಲೆಲ್ಲ ಭಾಗಿಯಾಗಿದ್ದರು 750 ಕೋಟಿ ಆಸ್ತಿಗೆ, ಅವ್ರನ್ನೇ ತನಿಖಾ ತಂಡಕ್ಕೆ ಮಾಡಿಬಿಟ್ರು. ಅವರೆಲ್ಲ ಸಾಗುವಳಿ ಚೀಟಿ ಕೊಟ್ಟರು, ಹಂಗಾಮಿ ಸಾಗುವಳಿ ಚೀಟಿ. ಅವರೇ ಹೇಳ್ತಾರೆ ಸರ್ಕಾರಕ್ಕೆ ಮುಟ್ಗೋಲು ಹಾಕಬೇಕು ಅಂತ. ಇಲ್ಲಿ ಆಯಿತಾ? ಹಾಸನ ಜಿಲ್ಲೆ ತಾಲೂಕು ಕಸ್ಬೋಳಿ ಚಿಕ್ಕೋಡಿಗಳದ್ದು 7 ವರ್ಷ ಜಮೀನು ಅಕ್ರಮ ಮಂಜೂರು ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಕಲೇಶ್ಪುರ ಉಪಾಧಿಕಾರಿ ರಚನೆಯಾಗಿದೆ. ತನಿಖಾ ಪ್ರಕರಣ ಸಂಬಂಧಿಸಿದ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕ ಮಾಡೋದಕ್ಕೆ ಇದನ್ನು ಎಲ್ಲ ಆಯ್ತಲ್ಲ ಸರ್? ಆದ ಕಾರಣ ಇದೆಲ್ಲ ಆಯ್ತಲ್ಲ ಸರ್? ಇದೆಲ್ಲ ಮಾಡಾಯಿತು. ಇವತ್ತಿನವರಿಗೆ ತನಿಖಾ ತಂಡ ಆಕ್ಷೇಪಣೆ ಕಂಡು ಬಂದ ತನಿಖಾ ತಂಡವನ್ನು ಸರ್ಕಾರದಿಂದ ರಚಿಸುವ ಸೂಕ್ತವಾಗಿರುತ್ತೆ ಎಂದು ಅಭಿಪ್ರಾಯ ಇದಾಯಿತು. ಇದೆಲ್ಲ ಆಯ್ತಲ್ಲ ಸರ್? ಬೋಗಸ್ಸು ಇದೆಲ್ಲ ಮಾಡಾಯ್ತು ಕಮಿಟಿ. ಈಗ ಟಿಲ್ ಟುಡೇ ಇವತ್ತಿನವರಿಗೆ ಏನೂ ಇಲ್ಲ. 1 ವರ್ಷ ಆಯಿತು. ಇದನ್ನು ಸಮಗ್ರವಾಗಿ ಕೆಲವು 4 ಎಕರೆ 3 ಎಕರೆ ಪ್ರಕರಣಕ್ಕೆಲ್ಲ SIT ರಚನೆ ಮಾಡ್ತಾರಲ್ಲ ಸ್ವಾಮಿ, SIT ರಚನೆ ಮಾಡಿ 2000 ಕೋಟಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಇವತ್ತು ನಮ್ಮ ಯಾರು ತಹಸೀಲ್ದಾರ್ ಒಂದು ಇದು ಕೊಟ್ಟವ್ರೆ 4/10/2025ಕ್ಕೆ. ಅಂದಿನ ತಹಸೀಲ್ದಾರರಾದಂಥ ME ನಟೇಶ್, ಹಾಲಿ ಉಪವಿಭಾಗ ತರೀಕೆರೆ ಉಪವಿಭಾಗ ಇವ್ರು ಸೇರಿಯವರೇ. ಅಂದಿನ ಸಿರಿಸ್ತಾರು ತಿಮ್ಮಯ್ಯ, ಸಿರಿಸ್ತಾರು ತಾಲೂಕು ಕಚೇರಿ. ಅಂದಿನ ಜಾನೇಂದ್ರ ಪ್ರಥಮ ದರ್ಜೆ ಹಾಲಿ ರಾಜಸ್ವ ನಿರೀಕ್ಷಕರು ಕಸ್ಬಾವಳಿ. ಉಳಿದ ಇಲಾಖೆ ಇವೆಲ್ಲ ಅವರೇ ಅಂತ ಹೇಳ್ತಾರೆ. ಇವರೆಲ್ಲ ಭಾಗಿಯಾಗಿಯವರೇ ಅಂತ. ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ವಿಚಾರಣಾ ನ್ಯಾಯಾಲಯ ವಿಧಿಸಿರುವ ಆಜೀವ ಸೆರೆವಾಸ ಶಿಕ್ಷೆ ಅಮಾನತಿನಲ್ಲಿರಿಸಿ ಜಾಮೀನು ಮಂಜೂರು ಮಾಡಲು ಹೈಕೋರ್ಟ್ ನಿರಾಕರಿಸಿದೆ.
ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವ ಪ್ರಜ್ವಲ್ ರೇವಣ್ಣ ಶಿಕ್ಷೆಯನ್ನು ಅಮಾನತಿನಲ್ಲಿರಿಸಿ ಜಾಮೀನು ನೀಡುವಂತೆ ಕೋರಿ ಮಧ್ಯಂತರ ಅರ್ಜಿ ಸಲ್ಲಿಸಿದರು. ಮಧ್ಯಂತರ ಅರ್ಜಿ ಕುರಿತು ಬುಧವಾರ ತೆರೆದ ನ್ಯಾಯಾಲಯದಲ್ಲಿ ಆದೇಶದ ಉಕ್ತ ಲೇಖನ ನೀಡಿದ ನ್ಯಾಯಮೂರ್ತಿ ಕೆಎಸ್ ಮುದಗಲ್ ಹಾಗೂ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯ್ಕ್ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಮೇಲ್ಮನವಿದಾರರು ಎಸಗಿದ್ದಾರೆ ಎನ್ನಲಾದ ಕೃತ್ಯದ ಗಂಭೀರತೆ, ಪ್ರಕರಣದ ದಾಖಲೆಗಳು ಹಾಗೂ ಮೇಲ್ಮನವಿದಾರರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದರೆ ಅದು ಅವರ ವಿರುದ್ಧದ ಇತರ ಪ್ರಕರಣಗಳ ಮೇಲೆ ಬೀರಿರುವ ಪರಿಣಾಮವನ್ನು ಪರಿಗಣಿಸಿದರೆ ವಿಚಾರಣಾ ನ್ಯಾಯಾಲಯದ ಶಿಕ್ಷೆ ಅಮಾನತಿನಲ್ಲಿರಿಸಿ ಜಾಮೀನು ಮಂಜೂರು ಮಾಡಲು ಇದು ಅರ್ಹ ಪ್ರಕರಣವಲ್ಲ ಎಂದು ತಿಳಿಸಿ ಮಧ್ಯಂತರ ಅರ್ಜಿ ತಿರಸ್ಕರಿಸಿತು. ಜೊತೆಗೆ ಮೇಲ್ಮನವಿಯ ಅಂತಿಮ ವಿಚಾರಣೆಯನ್ನು ಜನವರಿ 12ಕ್ಕೆ ನಿಗದಿಪಡಿಸಿತು. ನಗರದ ಹೊರವಲಯದ ಚಿಕ್ಕಕೊಂಡಗೋಳ ಗ್ರಾಮ ವ್ಯಾಪ್ತಿಯಲ್ಲಿ ಈ ಅಕ್ರಮ ಮಂಜೂರಾತಿ ನಡೆದಿದೆ ಎಂಬ ಆರೋಪ ಇದ್ದು, ಒಟ್ಟು ಅವ್ಯವಹಾರದ ಅಂದಾಜು 400 ಕೋಟಿ ಅಕ್ರಮವಾಗಿದೆ. ಕಂದಾಯ ಸಚಿವರು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದರು. ಆದರೆ ವರ್ಷ ಕಳೆದರೂ ಒಂದು ಹೆಜ್ಜೆಯೂ ಮುಂದುವರಿಯಲಿಲ್ಲ ಎಂದು ಸ್ವರೂಪ್ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಸರಿಸುಮಾರು 75 ಎಕರೆಗಿಂತ ಹೆಚ್ಚು 73 ಎಕರೆಗಿಂತ ಹೆಚ್ಚು ಸರ್ಕಾರಿ ಜಮೀನನ್ನು ಅದು ನಗರಕ್ಕೆ ಸಂಬಂಧಪಟ್ಟಂಗೆ, ನಗರ ಒಳಪಟ್ಟಂಗೆ ಇವತ್ತು ಪಾಲಿಕೆಗೆ ಸೇರ್ಪಡೆಯಾಗಿದೆ. ಹಿಂದಿನಿಂದಲೂ ಕೂಡ ಚಿಕ್ಕಕೊಂಡಗೋಳ ಗ್ರಾಮ ನಗರಸಭೆ ವ್ಯಾಪ್ತಿ ಒಳಗಡೆನೇ ಇರತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಇವತ್ತು 5 ಕಿಲೋಮೀಟರ್ ರೇಡಿಯಸ್ ಕಳೆದ ವರ್ಷ ಅಂತ ಹೇಳಿದ್ರು, ಕಳೆದ ಒಂದು ಇದರಲ್ಲಿ ಇವತ್ತಾಗಲೇ ನಗರ ಪಾಲಿಕೆಗೆ ಸೇರ್ಪಡೆ ಆದಂಗೆ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾವುದೂ ಕೂಡ ಗ್ರ್ಯಾಂಟ್ನ ಮಾಡೋಂಗಿಲ್ಲ, ಮಂಜೂರು ಮಾಡೋಂಗಿಲ್ಲ. ಅದು ಕೂಡ ಅನಧಿಕೃತವಾಗಿ 73 ಎಕರೆ ಇದನ್ನು ಇವತ್ತು ಗ್ರ್ಯಾಂಟ್ನ ಮಾಡಿ ಮಂಜೂರನ್ನ ಮಾಡಿ ಇವತ್ತು ಯಾರೋ ಒಬ್ಬರು ಏಕವ್ಯಕ್ತಿಯ ಒಂದು ಲೇಔಟ್ ನಿರ್ಮಾಣಕ್ಕೆ ಒಂದು ಇದನ್ನು ಮಾಡಿಕೊಟ್ಟಿರೋದು, ಲೇಔಟ್ನ ಮಾಡಿಕೊಟ್ಟಿರೋದು ಎಲ್ಲ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಸುಮಾರು 400 ಕೋಟಿಗೆ ಹೆಚ್ಚು ಒಂದು ಅವ್ಯವಹಾರ ಇದೊಂದೇ ಲೇಔಟಲ್ಲಿ ನಡೀತಾ ಇದೆ. ಹಾಸನ ಸುತ್ತಮುತ್ತ ಎಲ್ಲದೂ ಕೂಡ ಇವತ್ತು ತಮಲಾಪುರದಲ್ಲಿ ನಮ್ಮ ರಿಂಗ್ ರಸ್ತೆ ಹೋಗುವಂಥ ಮುಖಾಂತರ ಒಂದು ಗ್ರಾಮದಲ್ಲಿ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ನಾವು ಕೂಡ ಅದನ್ನು ADLR ರಿಪೋರ್ಟ್ ಕೂಡ ತಮಗೆ ಕೊಡ್ತೀವಿ, ತಮಗೂ ಕೂಡ ಕೊಡ್ತೀವಿ. ADLR ಕೂಡ ಸ್ಪಷ್ಟವಾಗಿ ಹೇಳಿದರೆ ರಾಜಕಾಲುವೆನ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿರೋದು ಎಲ್ಲರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ನಾವು ಇದೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲೂ ಕೂಡ ಚರ್ಚೆನ ಮಾಡೋಕ್ಕೆ ನಾವು ಪ್ರಶ್ನೆ ಹಾಕಿದ್ದೀವಿ. ಮತ್ತು ತಮ್ಮ ಮೂಲಕ ನಾವು ಕೇಳಕ್ಕೆ ಬಯಸ್ತೇವೆ, ಸರ್ಕಾರ ಇವತ್ತೇನು 6ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸರ್ಕಾರ ಇಡೀ ಸರ್ಕಾರವೇ ಬಂದು ಎಷ್ಟೋ ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂತ, 1 ರೂಪಾಯಿನೂ ಕೂಡ ಅನುದಾನ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಇರ್ಬೋದು, ಹಾಸನ ಜಿಲ್ಲೆಗೆ ಯಾವುದೂ ಕೂಡ ನಮ್ಮ ಸರ್ಕಾರ ಇದ್ದಂಥ ಕೆಲಸ ಇದ್ದಾಗ ಬಿಟ್ಟರೆ ಬೇರೆ ಯಾವುದೂ ಕೂಡ ಕೆಲಸ ಕಾರ್ಯಗಳಾಗಿಲ್ಲ. ತಮಗೆ ಗೊತ್ತಿದೆ, ಇವತ್ತೇನು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ರೇವಣ್ಣ ಸಾಹೇಬರು ತಂದಂಥ 140 ಕೋಟಿ ಗ್ರ್ಯಾಂಟನ್ನು ಇವತ್ತೇನು ಪೂರ್ಣಗೊಳಿಸಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಏನೊಂದು ಪಾರ್ಕ್ನ ನಿರ್ಮಾಣ ಮಾಡಿದರೆ ಅವೆಲ್ಲ ನಮ್ಮ ಸರ್ಕಾರ ಇದ್ದಂಥ ರೇವಣ್ಣ ಸಾಹೇಬರು ಇದ್ದಂಥ ಒಂದು ಸರ್ಕಾರ ನಮ್ಮ ಅವಧಿಯಲ್ಲಿ ಇದ್ದಂಥ ಗ್ರ್ಯಾಂಟ್ಗಳನ್ನ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ಹಳೆಯದು, ನಮ್ಮ ಸರ್ಕಾರ ಇದ್ದಾಗಲೇ ಬಂದಂಥ ಸ್ವಿಮ್ಮಿಂಗ್ ಪೂಲ್ ಕೂಡ ಉದ್ಘಾಟನೆ ಮಾಡ್ತಾರೆ. ಹಲವಾರು ಕೆಲಸ ಕಾರ್ಯಗಳು ಇವತ್ತು ಅಲ್ಲೇ ಗೌರ್ಮೆಂಟ್ ಆಸ್ಪತ್ರೆದು ಹೇಳ್ತಾರೆ, ಅದು ಯೂಸರ್ ಫ್ರೆಂಡ್ಲಿ ಆಸ್ಪತ್ರೆಯಲ್ಲಿ ಇರೋದೇ ಗ್ರ್ಯಾಂಟನ್ನು ಇವರು ಅನುಮೋದನೆ ಕೊಟ್ಟಿರೋದು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ. ಹಾಗಾಗಿ ಜನಗಳದ್ದು ಏನು ಯೂಸರ್ ಫ್ರೆಂಡ್ಲಿ ದುಡ್ಡಿದೆ ಆ ಹಣವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅನುಮೋದನೆ ಕೊಟ್ಟಿರೋದು ಬಿಟ್ಟರೆ, ನಾನು ಹಲವಾರು ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೆ. ನಮ್ಮ ಹಾಸನ ನಗರಸಭೆನ ನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರಿ, ಹೆಚ್ಚುವರಿ ಅನುದಾನವನ್ನು ಕೊಡಬೇಕು ಮತ್ತು ಹೆಚ್ಚುವರಿ ಹುದ್ದೆನೂ ಕೊಡಬೇಕು ಅಂತ ಕೇಳಂತ ಸಂದರ್ಭದಲ್ಲಿ ಅವರು ಭಾಳ ಒಂದು ಬೇಕಾಬಿಟ್ಟು ಉತ್ತರನ ಕೊಟ್ಟಿದ್ದಾರೆ. ಹೆಚ್ಚುವರಿ ಅನುದಾನವನ್ನು ಕೊಡಲ್ಲ, ಹೆಚ್ಚುವರಿ ಹುದ್ದೆನೂ ಕೊಡಲ್ಲ ಅಂತ. ತಾವು ಕೂಡ ನಮ್ಮ ಮಾಧ್ಯಮದಲ್ಲಿ ನೋಡಿದೆ, ನಮ್ಮ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ, ಅದು ಈ ಸಂಪ್ರದಾಯ, ಅದು ಯಾವುದು ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಅಂತ. ಆದರೆ ಬೇರೆ ರಾಯಚೂರು ಅಂತ ಇದರಲ್ಲಿ ನಗರಸಭೆಯಲ್ಲಿ ಅದು ನಗರ ಪಾಲಿಕೆಗೆ ಮೇಲ್ದರ್ಜೆಗೇರಿಸಿದರೆ ಅದು ನಮ್ಮ ರಾಯಚೂರಿಗೆ ಯಾಕೆ ಅದೊಂದು ಇದಕ್ಕೆ ಕೊಟ್ಟಿದ್ದಾರೆ ನಗರ ಪಾಲಿಕೆಗೆ, ನಮ್ಗೆ ಯಾಕೆ ಕೊಡೋಕ್ಕಾಗಲ್ಲ? ಇವತ್ತು ನಾನು ಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ, ಅವತ್ತು ಕೂಡ ಕೇಳ್ತೀನಿ, ನಾವು ಪ್ರಶ್ನೆ ಹಾಕ್ತೇವೆ. ನಮ್ಮ ನಗರ ಪಾಲಿಕೆಗೆ ಏನು ಕೊಟ್ಟಿದ್ರೆ 37 ಹಳ್ಳಿನ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತೆಲ್ಲ ನಮ್ಮ ಹಾಸನ ಜನತೆಗೆ ಅನ್ಯಾಯನ ಮಾಡೋಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಹಲವಾರು ವಿಚಾರಗಳನ್ನ ರೇವಣ್ಣ ಸಾಹೇಬರು ಹೇಳಕ್ಕೆ ಬಯಸ್ತಾರೆ. ಆಮೇಲೆ ಇವತ್ತು ಅದು ಕೋರೆನೂ ಕೂಡ 3 ಎಕರೆ ಕೋರೆನ ಗ್ರ್ಯಾಂಟ್ ಮಾಡಿ ಯಾರೋ ಒಬ್ರು ಬೆನಾಮಿ ಒಬ್ಬ ವ್ಯಕ್ತಿಗೆ 3 ಎಕರೆ ಗ್ರ್ಯಾಂಟ್ನ ಮಾಡಿ 10 ಎಕರೆ ಏಕರಾಬ್ನ ಅವರಿಗೆ 3 ಎಕರೆಗೆ 10 ಎಕರೆ ಏಕರಾಬ್ನ ಅವ್ರಿಗೆ ಅನುಭವ ಕೊಟ್ಟಿದ್ದಾರೆ. 15 ಎಕರೆ ಇರುತ್ತೆ ಜಾಗ, ಅದ್ರಲ್ಲಿ 3 ಎಕರೆ ಯಾರೋ ಮಾಡ್ತಾ ಇರ್ತಾರೆ, ಅದನ್ನ ಕೋರೆ ಮಾಡೋಕ್ಕೆ ಕೊಟ್ಟಿದ್ದಾರೆ. 11 ಎಕರೆನ ಅದು ದೊಡ್ಡ ಸ್ಕ್ಯಾಂಡಲ್. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದು ಕೂಡಲೇ
ಸರ್ಕಾರನ ಮುಂದೆ ಬಂದು, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬಂದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಇದಕ್ಕೇನು ಅಧಿಕಾರಿಗಳು ಯಾರು ಬೇರೆ ಬೇರೆ ಕಾವಲು ಸರ್ವೆ ನಂಬರ್ ಎಲ್ಲ ಕೊಡ್ತೀವಿ ಇಲ್ಲಿದೆ. ಹಾಗಾಗಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ಇವೆಲ್ಲ ತನಿಖೆ ಆಗಬೇಕು. ಅಧಿಕಾರಿಗಳು ಇವತ್ತೆಲ್ಲ ಒಂದು ಕಡೆ ಒಂದು ಯಾರು ಕೇಳಿದರ ಮಟ್ಟಿಗೆ ಇವತ್ತು ಹೋಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮಠಾಧೀಶರು ಧಾರ್ಮಿಕ ಕೆಲಸ ಮಾಡಲಿ, ಅವರು ಯಾರ ಮೇಲೆಯೂ ಒತ್ತಡ ಹೇರುವುದು ಸರಿಯಲ್ಲ. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವುದು ನಿಜವಾದ ಧರ್ಮದ ಕೆಲಸ. ಅವರ ಶಕ್ತಿ ರಚನಾತ್ಮಕ ಕಾರ್ಯಗಳಿಗೆ ಬಳಕೆಯಾಗಲಿ ಎಂದು ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಹೇಳಿದರು. ಧರ್ಮಗುರುಗಳು ಕೆಲವರು, ಎಲ್ಲರೂ ಅಂಥೇಳಿ ನಾನು ಸಾರಸಟ್ಟಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಅವರು ಸರ್ವ ಸಂಘ ಪರಿತ್ಯಾಗಿಗಳು ಕೂಡ. ಅದಕ್ಕೇ ಆ ಕಾವಿಗೆ ಅಷ್ಟೊಂದು ಮಾನ್ಯತೆ ಇದೆ. ಸಮಾಜದ ವಿವಿಧ ಸ್ತರದ ಜನರನ್ನು ಒಗ್ಗೂಡಿಸಿ ಇಡೀ ಸಮಾಜವನ್ನು ಧರ್ಮ, ನ್ಯಾಯ, ಸತ್ಯದ ಹಾದಿಯಲ್ಲಿ ನಡಿಲಿಕ್ಕೆ ಮಾರ್ಗದರ್ಶನವನ್ನು ಅವರು ಮಾಡಬೇಕು. ಕೆಲವು ಮಠಾಧೀಶರು ಅಂತ ಹೇಳಿದೆ ನಾನು, ಒಂದು ಜಾತಿ, ಒಂದು ಪಕ್ಷ, ಒಬ್ಬ ವ್ಯಕ್ತಿಪರವಾಗಿ ನಿಲ್ಲುವುದು ಸರಿಯಲ್ಲ. ಅವರಿಗೆ ಆ ಗೊಡವೆ ಹೇಳಿ. ನಮ್ಮ ರಾಜ್ಯದ ರಾಜಕಾರಣ ಒಟ್ಟಾರೆ ತುಂಬ ಕೊಳಕಾಗಿದೆ. ಆ ಕೊಳಕನ್ನು, ಆ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿರೋದು ಧರ್ಮಗುರುಗಳು. ನಮ್ಮದು ಧರ್ಮ ನಿರಪೇಕ್ಷಿತ ರಾಷ್ಟ್ರ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವರ ನುಡಿಯಲ್ಲಿ ಅಲ್ಲ, ನಡೆಯಲ್ಲಿ ಇರಬೇಕಾಗಿತ್ತು. ಅದನ್ನು ನಾವು ಹೆಚ್ಚಾಗಿ ಬಯಸ್ತೀವಿ. ಸಮಾಜದ ವಿವಿಧ ಜಾತಿ, ಧರ್ಮ, ಮತಗಳನ್ನು ಬೆಸೆದು ಒಂದುಗೂಡಿಸುವ ಕೆಲಸ ಸೂಜಿ ಕೆಲಸ. ಅವರಿಂದ ಆಗಬೇಕು. ಆದರೆ ಈಗ ಜಾತಿ ಕೇಂದ್ರಿತವಾಗಿ ಬ್ಯಾಟಿಂಗ್ ಮಾಡ್ತಿರೋದನ್ನು ನೋಡಿದರೆ ದುಃಖ ಆಗ್ತಾ ಇದೆ. ಈ ಭಿನ್ನ ಭೇದಗಳಿಗೆ ಮದ್ದು ಅಥವಾ ಮೂಲಾಮು ಅಂತ ಏನು ಹೇಳ್ತೀರಿ, ಅದನ್ನು ಹಚ್ಚುವ ಕೆಲಸ ಅವರಿಂದ ಆಗಬೇಕಾಗಿತ್ತು. ಮದ್ದರಿಬೇಕಾಗಿತ್ತು, ಮೂಲಾಮ ಹಾಕಬೇಕಾಗಿತ್ತು. ಇದು ನಾನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಇದು ವಿನಮ್ರ ವಿನಂತಿ ಅಂತ ಮೊದಲೇ ಹೇಳಿದೆ ನಾನು. ದರೆ ಹತ್ತಿ ಉರಿದರೆ ಆರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಧರ್ಮದವರು, ಜಾತಿಯವರು, ಆ ಧರ್ಮಗುರುಗಳು ಅವರವರ ಸಮುದಾಯ, ಜಾತಿ ಪರ ನಿಂತು ಬಿಟ್ಟರೆ ಗತಿ ಏನಾಗ್ತದೆ ಹೇಳಿ? ಧರ್ಮ ರಕ್ಷಕರೇ ಅಧರ್ಮವನ್ನು ಪೋಷಿಸಿದಂತಾಗ್ತದೆ. ಅವರು ಯಾರು ಒಡೆಯುವ ಕೆಲಸ ಮಾಡೋದು ಬೇಡಿ ಅಂಥೇಳಿ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ. ಒಂದುಗೂಡಿಸುವ ಕೆಲಸ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಆರ್.ಪಿ. ವೆಂಕಟೇಶ್ ಮೂರ್ತಿ ಮತ್ತು ರೂಪಾ ಹಾಸನ್, ಪರಶುರಾಮೇಗೌಡ, ಎಂ.ಬಿ. ಗಿರಿಜಾಂಬಿಕಾ, ಹೇಮಂತ್ ಇತರರು ಉಪಸ್ಥಿತರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಲಸಿನಹಳ್ಳಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಎಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು.
ಸುಮಾರು 20 ಲಕ್ಷ ರೂಪಾಯಿಗಳ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅವರನ್ನು ಅದ್ಭುತಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು. ಅಂಗನವಾಡಿ ಕಟ್ಟಡ ಮಕ್ಕಳ ವಿದ್ಯಾಭ್ಯಾಸದ ಉದ್ದೇಶದಿಂದ ನಿರ್ಮಾಣವಾಗುತ್ತಿದ್ದು, ಇದನ್ನು ಗುಣಮಟ್ಟದ ಕಾಮಗಾರಿಯೊಂದಿಗೆ ಸುಸಜ್ಜಿತವಾಗಿ ನಿರ್ಮಿಸಬೇಕೆಂದು ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸ್ವರೂಪ್ ಸೂಚನೆ ನೀಡಿದರು. ಕಾನೂನು ಪದವಿ ಪಡೆದ ನಂತರ ವಕೀಲರುಗಳು ವೃತ್ತಿಪರತೆ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕಾಲಕಾಲಕ್ಕೆ ಅಪ್ಡೇಟ್ ಆಗುವ ಮೂಲಕ ಸಮಾಜ ನಿರೀಕ್ಷಿಸುವ ಜವಾಬ್ದಾರಿಯುತ ವಕೀಲರಾಗಿ ಹೊರಹೊಮ್ಮಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕು ವಕೀಲರ ಸಂಘದ ಕಟ್ಟಡದಲ್ಲಿ ವಕೀಲರ ಅನುಕೂಲಕ್ಕಾಗಿ ಶಾಸಕರು ವೈಯಕ್ತಿಕವಾಗಿ 2.5 ಲಕ್ಷ ರೂಪಾಯಿ ಹಣ ಭರಿಸಿ ನವೀಕರಿಸಲಾದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ವಕೀಲರು ಸಂವಿಧಾನಕ್ಕೆ ಬದ್ಧರಾಗಿರಬೇಕು, ವೃತ್ತಿಗೌರವ ಕಾಪಾಡಿಕೊಳ್ಳಬೇಕು, ವೃತ್ತಿಯನ್ನು ವ್ಯವಹಾರಕ್ಕೆ ಬಳಸದೆ ನೊಂದವರ ಕಣ್ಣೀರು ಒರೆಸಿ ನ್ಯಾಯದ ಪರವಾಗಿರಬೇಕು. ಪಟ್ಟಣದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಕಾಮಗಾರಿಗೆ ಹೆಚ್ಚುವರಿಯಾಗಿ 3 ಕೋಟಿ ರೂಪಾಯಿ ಅನುದಾನದ ನಿರೀಕ್ಷೆಯಲ್ಲಿದ್ದು, ಸಾಧ್ಯ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ಹೊಸ ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿರುವ ನೂತನ ನ್ಯಾಯಾಲಯ ಸಂಕೀರ್ಣ ರಾಜ್ಯಕ್ಕೆ ಮಾದರಿ ಕಟ್ಟಡವಾಗಿದೆ. ಇನ್ನೆರಡು ತಿಂಗಳಲ್ಲಿ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಅವಕಾಶವನ್ನು ಕಲ್ಪಿಸ್ಬಿಟ್ಟು ಈಗ ಬಂದ ನಂತರ ಏನೋ ಒಂಥರ ಒಳ್ಳೆ ವಾತಾವರಣ ಅಂತ ಅನ್ನಿಸ್ತಾ ಇದೆ. ಸುಮಾರು ಚೇರ್ಸ್ ಇರ್ಬೋದು, ರಿನೋವೇಷನ್ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಸ್ವಂತವಾಗಿ ಇದನ್ನು ಮಾಡುವಂಥದ್ದು ಅವಕಾಶ ಕೂಡ ವಿಶೇಷವಾಗಿ ಮಾಡಿಕೊಟ್ಟಿದ್ದೇವೆ. ಇನ್ನೊಂದು ಗ್ರ್ಯಾಂಟ್ನ ಅನುದಾನದಡಿನಲ್ಲಿ ಕೆಳಗಡೆ ಶೌಚಾಲಯವನ್ನು ಕೂಡ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಒದಗಿಸ್ಕೊಡುವಂಥ ಅವಕಾಶವನ್ನು ಮಾಡಿದ್ದೇವೆ. ಏಕೆಂದರೆ ಇವತ್ತು ನಮ್ಮಲ್ಲಿ ಸುಮಾರು 120 ವಕೀಲರಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದರಲ್ಲಿ ವುಮೆನ್ ವಿಂಗ್ 50 ಇದ್ದಾರೆ ಅಂತ ಕೇಳಿದ್ದೀವಿ. ಇನ್ನು 120 ಜೆಂಟ್ಸ್ ಇದ್ದಾರೆ ಅಂತ. ಮೊದಲು ತುಂಬ ಕಡಿಮೆ ಇದ್ದರು ವುಮೆನ್ ವಿಂಗ್, ಈಗೆಲ್ಲ ತುಂಬ ಜಾಸ್ತಿ ಇದ್ದಾರೆ. ಇವತ್ತು ಸಾಮಾನ್ಯವಾಗಿ ಇಲ್ಲಿ 7 ಕೋರ್ಟ್ ಇದೆ ಅಂತ ನಾನು ಕೇಳಿದ್ದೀನಿ. 7 ಕೋರ್ಟ್ ಇದೆ. ವಿಶೇಷವಾಗಿ ಇವತ್ತು ತಾವು ಕಕ್ಷಿದಾರರ ಜೊತೆ ಒಂದು ಸಮಾಲೋಚನೆ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಜಾಗ ಇರಲಿಲ್ಲ ಅಂತ ಹಂತವಾಗಿ ಇಲ್ಲೊಂದು ಹಂತಕ್ಕೆ ಬಂದಿದೆ. ಇದೇನಾಗಿದೆ, ಡಿಸ್ಮೆಂಟ್ಲಿಂಗ್ ಮಾಡೋದಕ್ಕೆ ನಮ್ಮರ 20 ಅದೇನೋ ರೂಲ್ಸ್ ಇದೆ, ಇಷ್ಟು ವರ್ಷ ಆಗ್ಬೋದು ಅಂತ ಕಡೆ ನಮ್ಗೆ ಕಾಣೋದಿಲ್ಲ. ಈಗ ಅಡಿಷನ್ ಟು ದಟ್ ಮುಂದಕ್ಕೆ ಯಾವ್ದಾದ್ರು ಅನುದಾನ ನೋಡ್ಕೊಂಡು ಇನ್ನೂ ಹೆಚ್ಚುವರಿಯಾಗಿ ಮಾಡಿಸ್ಕೊಡುವಂಥದ್ದು ಅವಕಾಶ ಮಾಡೋಣ. ನಮಗೊಂದು ಲೆಕ್ಕಾಚಾರ ಒಂದು ಲಿಫ್ಟ್ ಕೂಡ ಮಾಡಿಸ್ಕೊಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮುಂದಕ್ಕೆ ಪ್ಲ್ಯಾನ್ ಲಿಫ್ಟ್ ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಒಂದು ಕೋರ್ಟ್ ಕಾಂಪ್ಲೆಕ್ಸು ಇವತ್ತು ನಿರ್ಮಾಣ ಹಂತದಲ್ಲಿದೆ. ನೀವೆಲ್ಲರೂ ಕೂಡ ಹೇಳಿದ್ರಿ, ಸಾಮಾನ್ಯವಾಗಿ ಈ ಹಂತದಲ್ಲಿ ನಾವು ಉದ್ಘಾಟನೆಗೆ ಅವಕಾಶ ಕೊಡಲ್ಲ ಸರ್. ಪೂರ್ಣ ಪ್ರಮಾಣದಲ್ಲಿ ಕ್ಯಾಬಿನ್ ಆದಿಯಾಗಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಗಿದ್ರೆ ಮಾತ್ರ ನಾವು ಉದ್ಘಾಟನೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ಎಲ್ಲ ಪರಿಶೀಲನೆ ಮಾಡಿದೆ. ನಾನು ಕೂಡ ಆಗಿದ್ದಾಗೆ ಕಾಂಟ್ರಾಕ್ಟು ಮತ್ತು PWD ಇಂಜಿನಿಯರ್ಸ್ ಕಸಿ ಇದು ಮಾಡಿದ್ದೀವಿ. ಇವತ್ತು EFI ಹೆಚ್ಚುವರಿಯಾಗಿ 2.5-3 ಕೋಟಿ ರೂಪಾಯಿ ಕಾಮಗಾರಿನ ಇವತ್ತು ನಾವು ಗುತ್ತಿಗೆದಾರರಿಗೆ ಸೂಚನೆ ಮಾಡಿ ಸರ್ಕಾರದಿಂದ ಅನುಮೋದನೆ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನೀಡಿ ಈ ಮಾಡಿಸ್ಕೊಂಡು ನನ್ನ ಪ್ರಕಾರ 1.5 ತಿಂಗಳಲ್ಲಿ ಬಹುತೇಕ ಪೂರ್ಣಗೊಳ್ಳುತ್ತೆ ಅಂತ ವಿಷಯ ನಿಮಗೂ ಗೊತ್ತು. ವಾರ್ ಫುಟಿಂಗಲ್ಲಿ ಕೆಲಸ ಆಗ್ತಾ ಇದೆ. 2 ಲಿಫ್ಟು ಕೂಡ ಇವತ್ತು ಅದರೊಳಗಡೆ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಏಕೆಂದರೆ ವಕೀಲ ವೃತ್ತಿ ಬಹುಶಃ ಬ್ರಿಟಿಷರ ಕಾಲದಿಂದನೂ ಕೂಡ ತಂದೆ ಆದಂಥ ಮಹತ್ವವನ್ನು ಬೆಳೆಸ್ಕೊಂಡು ಬಂದಿದೆ. ಸಾಮಾನ್ಯವಾಗಿ ರೂಲ್ಸು ಫ್ರೇಮೆಲ್ಲ ಆಲ್ಮೋಸ್ಟು ಅವರೇ ಅನಿಸುತ್ತೆ. ಲ್ಯಾಂಡ್ ಆ್ಯಕ್ಟ್ ಇರ್ಬೋದು, ಇನ್ನು ಲಾಗೆ ಸಂಬಂಧಪಟ್ಟಂಗೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರೋಂಥದ್ದಕ್ಕೆ ಅವಕಾಶ ಇದೆ. ಆದರೆ ಈಗ ತುಂಬ ಮಾರ್ಪಾಡುಗಳಾಗಿದೆ. ಇವತ್ತು ಸಿವಿಲ್ ಕೋರ್ಟ್ ಆಗಿರ್ಬೋದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಈಗ ಮೊದಲಂಗೆಲ್ಲ ಬೇಗ ಕೇಸ್ಗಳು ಡಿಸ್ಪೋಸಲ್ ಆಗ್ತಕ್ಕಂಥದ್ದಕ್ಕೆ ಇವತ್ತು ವಿಶೇಷವಾದಂಥ ಮಹತ್ವವನ್ನು ನೀಡ್ತಾರೆ. ಅದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಅಂತ ನಾವು ಕೂಡ. ವಕೀಲರ ಸಂಘದ ಕಟ್ಟಡಕ್ಕೆ ವೈಯಕ್ತಿಕವಾಗಿ ನೆರವು ನೀಡಿದ ಶಾಸಕರನ್ನು ಸಂಘದಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ DK ಹರೀಶ್, ಉಪಾಧ್ಯಕ್ಷ P ದಿನೇಶ್, ಕಾರ್ಯದರ್ಶಿ CB ಹೇಮಂತ್ ಕುಮಾರ್, ಜಂಟಿ ಕಾರ್ಯದರ್ಶಿ ಸುಷ್ಮಿತಾ, ಖಜಾಂಚಿ KL ಚೇತನ್, ವಕೀಲರಾದ ದೇವರಾಜ್ ಕುಮಾರ್, ಬೋರೇಗೌಡ, ಬಸವರಾಜು ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರುಗಳು ಹಾಜರಿದ್ದರು.
ಬೇಲೂರಿನಿಂದ ಹಳೇಬೀಡಿನ ಮೂಲಕ ತೆರಳುವ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆ ಪಕ್ಕದಲ್ಲಿ ನಿರಂತರವಾಗಿ ತ್ಯಾಜ್ಯಗಳನ್ನು ಎಸೆದು ಹೋಗುವ ಘಟನೆಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಆಶ್ಚರ್ಯವೆಂದರೆ ಇಂತಹ ಅವೈಜ್ಞಾನಿಕ ಕೆಲಸಕ್ಕೆ ಕೆಲ ವಿದ್ಯಾವಂತರು ವಾಹನ ಸವಾರರೇ ಕಾರಣರಾಗಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮತ್ತು ಕೆಲವು ಸಾರ್ವಜನಿಕರ ವರ್ತನೆಯಿಂದಾಗಿ ರಸ್ತೆ ಪಕ್ಕದಲ್ಲಿ ಪ್ಲಾಸ್ಟಿಕ್ ಕಸ ತ್ಯಾಜ್ಯ ವಸ್ತುಗಳ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ವಾಹನಗಳಲ್ಲಿ ಬಂದು ಕಸದ ಚೀಲಗಳನ್ನು ರಸ್ತೆಯ ಪಕ್ಕಕ್ಕೆ ಎಸೆದು ಹೋಗುತ್ತಿರುವ ಘಟನೆಗಳು ಕಂಡುಬರುತ್ತಿವೆ. ಇದರಿಂದ ಹಾದು ಹೋಗುವ ವಾಹನ ಸವಾರರಿಗೆ ದುರ್ಗಂಧ, ಮಣ್ಣು, ಅಸ್ವಚ್ಛ ಪರಿಸರ ತೊಂದರೆ ಮಾಡುತ್ತಿದೆ. ಈ ತ್ಯಾಜ್ಯ ರಾಶಿಯ ಮೇಲೆ ನಾಯಿಗಳು ಬಂದು ಎಳೆದು ಹರಡುವುದರಿಂದ ಪ್ರದೇಶ ಇನ್ನಷ್ಟು ಗಲೀಜಾಗುತ್ತಿದೆ. ರಸ್ತೆ ಪಕ್ಕದಲ್ಲೇ ಗ್ರಾಮ ಇರುವುದರಿಂದ ಸ್ಥಳೀಯರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ದುರ್ವಾಸನೆ, ಹಾರಾಡುವ ಪ್ಲಾಸ್ಟಿಕ್, ಅಸ್ವಚ್ಛ ಪರಿಸರದಿಂದ ಹಲವಾರು ಕಾಯಿಲೆಗಳ ಭೀತಿ ಎದುರಾಗಿದೆ. ಇದೇ ವೇಳೆ ರಸ್ತೆ ಪಕ್ಕದಲ್ಲಿ ಮೇಯುವ ದನ ಕರುಗಳು ಈ ಪ್ಲಾಸ್ಟಿಕ್ ಸೇರಿದಂತೆ ವಿಷಕಾರಿ ತ್ಯಾಜ್ಯಗಳನ್ನು ತಿಂದು ಆರೋಗ್ಯಕ್ಕೆ ಗಂಭೀರ ಹಾನಿ ಸಂಭವಿಸಿದೆ. ಈ ಪಶು ಸಂಪತ್ತಿನ ಮೇಲೆಯೇ ಜೀವನೋಪಾಯ ಅವಲಂಬಿಸಿರುವ ರೈತರಿಗೆ ಇದು ಮತ್ತೊಂದು ಆತಂಕವಾಗಿದೆ. ಸ್ಥಳೀಯರು, ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಿತ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಂಡು ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸಬೇಕು. ಕಸ ಎಸೆಯುವುದು ನಿಷೇಧ ಎಂಬ ಸೂಚನಾ ಫಲಕಗಳನ್ನು ಅಳವಡಿಸಬೇಕು. ಕಸ ಎಸೆಯುವವರ ಮೇಲೆ ದಂಡ ವಿಧಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲಿ ಸುಮಾರು ಜನ ಬಂದು ಕಸ ಹಾಕ್ತಿದ್ದಾರೆ. ಅವ್ರಿಗೆ ಹೇಳಿದ್ರು ನೀವೇನು ಕೇಳೋಕ್ಕೆ ಪಂಚಾಯತಿಯರೇ ಕೇಳಲ್ಲ, ನೀವೇ ಕೇಳ್ತೀರಾ ಅಂತಾರೆ. ದಯವಿಟ್ಟು ಪಂಚಾಯತಿಯಿಂದ ಮನವಿ ಮಾಡಿ ಲಾಟದನ್ನು ನಿಲ್ಲಿಸಿ. ದಯವಿಟ್ಟು ಇಲ್ಲಿ ತಿರ್ಗಾಡೋ ಜನಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ಕೋಳಿಗೆಲ್ಲ ಗಲೀಜಾಗ್ತಾರೆ. ಇಲ್ಲಿ ತಿರ್ಗಾಡೋದು ವಾಸನೆ ಬರುತ್ತೆ. ತುಂಬ ಜನ ಇಲ್ಲಿ ಬರೋದು ಅಸಹ್ಯ ಪಡ್ತಿದ್ದಾರೆ. ದಯವಿಟ್ಟು ಇದೊಂದು ಸಮಸ್ಯೆ ಬಗೆಹರಿಸ್ಕೊಡಿ. ಇಲ್ಲಿ ನಾವು ಹೋಗಿ ಬರೋಕ್ಕೆ ಎಲ್ಲಕ್ಕೂ ಭಾಳ ತೊಂದರೆ ಇದೆ. ಇಲ್ಲಿ ತಂದು ನೈಟು ಕೋಳಿ ಕಸ ಎಲ್ಲದೂ ಕೆಟ್ಟದೆಲ್ಲ ತಂದು ಹಾಕಿ ಇಲ್ಲಿ ಓಡಾಡೋಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಓಡಾಡೋಕ್ಕಾಗಲ್ಲ, ವಾಸನೆ ಇಲ್ಲಿ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಗಬ್ಬು ವಾಸನೆ ಆಗಿಬಿಟ್ಟು ಇಲ್ಲಿ ಭಾಳ ತೊಂದರೆ ಆಗಿದೆ. ಇದೆಲ್ಲ ಬಂದು ನೀವು ಕ್ಲೀನ್ ಮಾಡಿಸಿ ಒಂದು ಬೋಲ್ಡ್ ಹಾಕಿರಿ. ಯಾರು ಇದು ಮಾಡಲ್ಲ ಅಂತ ಒಂದು ದಂಡ ಅಂತ ನೀವು ಬೋಲ್ಡಲ್ಲಿ ತೋರಿಸಿರೆ ಇಲ್ಲಿ ಯಾರು ಬಂದು ಹಾಕಲ್ಲ. ಇಲ್ಲೆಲ್ಲ ಚೆನ್ನಾಗಿ ಇದಾಗುತ್ತೆ. ಯಾವುದೇ ಅನುದಾನ ನೀಡದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸದಸ್ಯರು ಹಾಸನಕ್ಕೆ ಬರುತ್ತಿರುವುದು ಹಾಸ್ಯಾಸ್ಪದ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿದರು. ಯಾವ ಕಾರಣಕ್ಕೆ ಸಮಯ ನಿಗದಿ ಮಾಡಿದ್ದಾರೆ, ಯಾವ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬರ್ತಾವ್ರೆ, ಆಮೇಲೆ ಅವರ ಸಾಧನೆ ಏನು, ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಸಾಧನೆ ಏನು, ಅವ್ರು ಯಾವ ಅನುದಾನ ಕೊಟ್ಟಿದ್ದಾರೆ, ಜಿಲ್ಲೆ ಯಾವ ಅಭಿವೃದ್ಧಿ ಆಗಿದೆ ಅಂತಂತೇಳಿ ನಿನ್ನ ಕೂಡ ಗೊತ್ತಿಲ್ಲ. ಅಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ. ನಾವೆಲ್ಲ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ ತಕ್ಷಣ ಇದೊಂದು ದೊಡ್ಡ ಹಾಸ್ಯಾಸ್ಪದ ಸುದ್ದಿ. ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಡಿ.ಕೆ. ಶಿವಕುಮಾರ್ ಹೋದರು. ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದರು, ಪಾಯ ಕೀಮಾ ಕೈಮಾ ಮಾಡಿದರು, ಅಲ್ಲಿ ತಿನ್ಕೊ ಬಂದರು. ಮತ್ತೆ ಸಿ ಎಮ್ ಇವ್ರ ಮನೆಗೆ DCM ಮನೆಗೆ ಹೋಗಿದ್ದಾರೆ ಅಂತ ಇಷ್ಟು ಚರ್ಚೆ ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಅದು ಸತ್ಯ ಘಟನೆಗಳದು. ಇನ್ನು ಮಾಧ್ಯಮದಿಂದ ವೈಭವೀಕರಣ ಮಾಡ್ತಾ ಇರೋ ಸತ್ಯನ ರಾಜ್ಯ ಜನತೆ ಮುಂದೆ ತಂದಿಡ್ತಾ ಇದ್ದಾರೆ. ಅಲ್ಲಿ ದುರಂತದ ಪರಿಸ್ಥಿತಿ ಏನು ಅಂತಂದರೆ, ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಸೂಚಿಸ್ತಾ ಇಲ್ಲ ಅಂತ ರೈತರು ಬೆಳಗಾವಿಯಿಂದ ಹಿಡಿದು ಹಲವಾರು ತಾಲೂಕುಗಳಲ್ಲಿ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಲಾಠಿ ಚಾರ್ಜ್ ಸಮೇತ ಆಯಿತು. ಮತ್ತೊಂದು ನೋವೇನು ಅಂತ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಹಲವಾರು ಪ್ರತಿಭಟನೆಗಳಾದವು. ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದೆ. ನಾವಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಗಲು ರಾತ್ರಿ ಅಂತಲೇ ಓದಿ PSA ಹುದ್ದೆಗೆ ಅಂತ ಓದಿರೋಂಥ ಮಕ್ಕಳು, ಕೆಲವು ಹೆಣ್ಮಕ್ಳು ಇಂಟರ್ವ್ಯೂ ನೋಡಿದೆ ನಾವಲ್ಲಿ. ನಿರುದ್ಯೋಗನ ನಾನು ನಿವಾರಣೆ ಮಾಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂಥ ಹೇಳಿಕೆಯಲ್ಲಿ ಇವತ್ತರೂ ಕೂಡ ಯಾವುದೋ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ರೊಚ್ಚಿಗೆದ್ದು ಆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿದ್ರಲ್ಲಿ. ಭಾಳ ಗಂಭೀರವಾದ ವಿಚಾರ ಏನು ಅಂತಂದರೆ, ಯಾವುದೇ ಒಂದು ಪ್ರತಿಭಟನೆ ಮಾಡಿದರೆ ಅದು ಗೊತ್ತಾಗಬಾರ್ದು ಅಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಇತಿಹಾಸ ಪೂರ್ಣ ಇರೋವಂಥ ಒಂದು ಜಾಗದಲ್ಲಿ ಸೆಂಟ್ರಲ್ ಬ್ಯಾರಿಕೇಡ್ ಕಟ್ಟಿದ್ದಾರೆ ಅಲ್ಲಿ ಮನೆ ಮುಖ್ಯಮಂತ್ರಿಗಳು. ಅಂದರೆ ರಸ್ತೆಯಲ್ಲಿ ಹೋಗೋರು ಬರೋರು ಯಾರು ಕೂಡ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾರೆ, ಯಾರ ಕಣ್ಣಿಗೆ ಕಾಣಬಾರ್ದಲ್ಲಿ. ಪ್ರತಿಭಟನೆ ಕುಳ್ಕೊಂಡ ತಕ್ಷಣ ಅವ್ರದ್ದು ಪೊಲೀಸ್ ವೆಹಿಕಲ್ ವ್ಯಾನ್ ಬರ್ತದೆ. ಅಲ್ಲಿ
ಬಂದ ತಕ್ಷಣ ವ್ಯಾನ್ಗೆ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಏನು ಪ್ರತಿಭಟನೆ ಮಾಡಿದ್ರು ರಾಜ್ಯ ಜನತೆಗೆ ತಮ್ಮ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ಗೊತ್ತಾಗಬೇಕಿಲ್ಲ ಅಂದ್ರೆ ಅದು ಇಲ್ಲ. ಮಾಧ್ಯಮದಲ್ಲಿ ತಾವು ಇದು ಕ್ಯಾಮ್ರಾ ಇಲ್ಲ ಅಂದರೆ ಮುಗಿದೋಯ್ತು, ಅಲ್ಲಿ ಸತ್ತೋಯ್ತು, ಆ ಪ್ರತಿಭಟನೆ ಸತ್ತೋಯ್ತು. ಅಲ್ಲಿ ಈ ದುರ್ವ್ಯವಸ್ಥೆಗೆ ತಂದು ಸರ್ಕಾರ ಹೊತ್ತು ತಂದು ಮಡಗಿದೆ. ಇವತ್ತಲ್ಲಿ ಒಂದೇ ಒಂದು ಅನುದಾನ ಇಲ್ಲ. ಇದು ನೀವು ಅನ್ಬೋದು, ಏನು ಹಳೆ ಕತೆ ಹೇಳ್ತಿದ್ದಾರೆ ದೇವರಾಜೇಗೌಡರೆ ನೀವು ಅಂತೇಳಿ. ಸತ್ಯ ವಿಚಾರ ಅದು. ಹೇಳಿ, ಒಂದ್ ಕಡೆ ಹೇಳ್ತೀರಿ ಜಿಲ್ಲೆಗೆ ಯಾವ ಸಾಧನೆ ಮಾಡ್ಬೋದು, ಈಗ ಬರ್ತೀನಿ, ಈಗ ಅದೇ ಪಾಯಿಂಟ್ ತಗೋತೀನಿ ನನಗೆ. ಹಾಂ, ಇವರು ನಾಳೆ ಬಂದು ಉದ್ಘಾಟನೆ ಮಾಡ್ತಿರೋ ಕಾರ್ಯಕ್ರಮ ಯಾವುದು ಅಂತ ಅಂದರೆ ತಾಲೂಕು ಕಚೇರಿ, ಹಾಸನ ತಾಲೂಕು ಕಚೇರಿ ಪ್ರಮುಖವಾಗಿ. ನಂತರ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಾಣವಾಗಿರುವಂಥ ಒಂದು ಉದ್ಯಾನವನ ಮತ್ತು ಏನು ಮ್ಯೂಸಿಕಲ್ ಫೌಂಟೇನ್ ಅಂತಾರಲ್ಲ ಅದು, ಆ ಗಾರ್ಡನ್ನು ಉದ್ಘಾಟನೆ ಮಾಡೋಂಥ ಪ್ರಮುಖ ಕಾರ್ಯಗಳು. ಫೈರ್ ಆಫೀಸ್ಗಳು, ಗ್ರಂಥಾಲಯಗಳು, ಇದೆಲ್ಲ ಕೊಟ್ಟದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ, ಮೊನ್ನೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ರ? ಇದು ಕೊಟ್ಟದ್ದು BJP ಸರ್ಕಾರ, BJP ಆಡಳಿತದ ಕೊಟ್ಟಂಥ ಸರ್ಕಾರ ಇದು. ಇವತ್ತು ₹1 ಅಧಿಕಾರದಲ್ಲಿ, ಇವ್ರ ಅಧಿಕಾರ ಅವಧಿಯಲ್ಲಿ ಹಾಸನ ಜಿಲ್ಲೆಗೆ ₹1 ಕೆಲಸ ಇಲ್ಲ ಅಲ್ಲಿ ಇವತ್ತೇ. ಸೊ ಇಂಥ ವ್ಯವಸ್ಥೆಯಲ್ಲಿ ನಾನು ಅಂತಿಮವಾಗಿ ತಮಗೆ ಹೇಳ್ತೀನಿ, ಅಲ್ಲಿ ನಿಮಗೆ ನೈತಿಕತೆ ಇದ್ದರೆ, ನಿಮಗೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಡಿ ನೀವು. ಈಗ ಜಾಹೀರಾತು. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7997531860. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ
ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲುಗಾಮೆ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944842
27261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಡಾನೆಗಳ ಪ್ರಕರಣಗಳಿಂದ ಬೇಸತ್ತ ರೈತರಿಗೆ ಮಂಗಳವಾರ ತಡರಾತ್ರಿ 20 ಆನೆಗಳ ತಂಡ ನವಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಫಸಲಿಗೆ ಬಂದ ಮುಸುಕಿನ ಜೋಳವನ್ನು ಮನಬಂದಂತೆ ತಿಂದು ತುಣಿದು ಹಾಕಿದ್ದು ಅಪಾರ ಪ್ರಮಾಣದ ಬೆಳೆ ನಾಶಪಡಿಸಿದೆ. ಕಳೆದ 3 ವರ್ಷದಿಂದ ತಾಲೂಕಿನ ಮಲೆನಾಡು ಭಾಗದಲ್ಲಿ ಅರೇಹಳ್ಳಿ ಮತ್ತು ಬೆಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಸರಿಸುಮಾರು 65ಕ್ಕೂ ಹೆಚ್ಚು ಕಾಡಾನೆಗಳು ನಡೆಸುತ್ತಿರುವ ದಾಂಧನೆ ನಿಜಕ್ಕೂ ಶೋಚನೀಯ. ಇಷ್ಟಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಾತ್ರ ಜಾಣಮೌನಕ್ಕೆ ಜಾರಿದ ಕಾರಣದಿಂದಲೇ ಕಳೆದ ವಾರದಿಂದ 20ರಿಂದ 25ಕ್ಕೂ ಕಾಡಾನೆಗಳು ನಡೆದಿದ್ದೇ ದಾರಿ ಎಂಬ ಗಾದೆ ಮಾತಿನಂತೆ ಎಲ್ಲೆಂದರಲ್ಲಿ ದಾಳಿ ನಡೆಸುತ್ತಾ ಸ್ಥಳೀಯರಿಗೆ ಆತಂಕ ಮೂಡಿಸಿದೆ. ಸದ್ಯ ಮಂಗಳವಾರ ತಡರಾತ್ರಿ ಇದೇ ಕಾಡಾನೆಗಳ ತಾಲೂಕಿನ ನವಿಲೆಹಳ್ಳಿ ಮೈಲನಹಳ್ಳಿ ಸುತ್ತ ವಾಸ್ತವ್ಯ ಹೂಡಿ ಫಸಲಿಗೆ ಬಂದ ಬೆಳೆಯನ್ನು ಸರ್ವನಾಶ ಮಾಡುವ ಜೊತೆಗೆ ಗ್ರಾಮಗಳಿಗೆ ನುಗ್ಗಿ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಈಗಲಾದರೂ ಸರ್ಕಾರ ಮಲೆನಾಡು ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲಿ. ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥರು, ಸರ್ಕಾರ ಕೇವಲ ಕುರ್ಚಿ ಕಾದಾಟದಿಂದ ರೈತಾಪಿಗಳನ್ನು ಮರೆತಿದ್ದಾರೆ. ಈಗಾಗಲೇ ಕಳೆದ 3 ವರ್ಷದಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಮತ್ತು 10 ಜನರು ಆನೆ ತುಣಿತಕ್ಕೆ ಬಲಿಯಾಗಿದ್ದಾರೆ. ನೆಪ ಮಾತ್ರಕ್ಕೆ ಬಂದ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಇಲ್ಲಿಯವರೆಗೆ ಯಾವುದೇ ಪರಿಹಾರ ಮಾಡಿಲ್ಲ. ಅವರಿಗೆ ಅರಣ್ಯ ಎಂದರೆ ಗೊತ್ತಿಲ್ಲ ಮತ್ತು ಮಲೆನಾಡು ಭಾಗದ ಜನರ ಕಷ್ಟ ಕನಿಷ್ಠ ಅರಿತಿಲ್ಲ. ಕಿಡಿಕಾರಿದ ಅವರು ಕಳೆದ ರಾತ್ರಿ 20ಕ್ಕೂ ಅಧಿಕ ಕಾಡಾನೆಗಳು ನವಿಲಹಳ್ಳಿ ಸುತ್ತಮುತ್ತಲಿನ 50ಕ್ಕೂ ಹೆಚ್ಚು ಕಾಫಿ ತೋಟ ಸರ್ವನಾಶ ಮಾಡಿವೆ. ಫಸಲಿಗೆ ಬಂದ ಕಾಫಿ, ಅಡಿಕೆ, ಬಾಳೆ, ಮೆಣಸು ನೆಲಕಚ್ಚಿದೆ. ಇನ್ನು ಮುಸುಕಿನ ಜೋಳದ ಹೊಲಕ್ಕೆ ನುಗ್ಗಿ ಮನಬಂದಂತೆ ತಿಂದು ಚೆಲ್ಲಾಪಿಲ್ಲಿ ಮಾಡಿವೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ಮುಖ್ಯ ರಸ್ತೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳ ದಾಳಿಯಿಂದ ಕಾಫಿ ತೋಟಕ್ಕೆ ಕೂಲಿ ಕಾರ್ಮಿಕರು ಬರುತ್ತಿಲ್ಲ. ಹೀಗಾದರೆ ಹೇಗೆ ತಾನೇ ಫಸಲುಗಳನ್ನು ಕಟಾವು ಮಾಡುವುದು? ಮಲೆನಾಡು ಭಾಗದಲ್ಲಿ ಸಾವಿರಾರು ಕುಟುಂಬಗಳು ಕಾಫಿ ತೋಟವನ್ನು ನಂಬಿಕೊಂಡು ಕುಟುಂಬ ಸಾಗಿಸುತ್ತಿವೆ. ಸರ್ಕಾರಕ್ಕೆ ಏಕೆ ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು. ಕೃಷಿ ಜಮೀನು ಮಾಡಬೇಕಾದ್ದನ್ನ ಈ ಆನೆ ಲೂಟಿಯಿಂದ ಯಾರೋ ಸಹ ಎಲ್ಲ ಆನೆ ಲೂಟಿ ಪ್ರತಿ ವರ್ಷನೂ ಆನೆ ಲೂಟಿ ಮಾಡೋದ್ರಿಂದ ಈ ಸರಿ 50 ಎಕರೆ ಭತ್ತದ ಜಮೀನನ್ನ ಭತ್ತ ಮಾಡೋ ಜಮೀನನ್ನ ಕೃಷಿ ಭೂಮಿನ ಹಾಗೆ ಹಾಳು ಬಿಡುವಂಥ ಪರಿಸ್ಥಿತಿ ಬಂತು. ನಾವೇನು ಆಹಾರ ತಗೊಳ್ಳೋದು ಅಂತ ಯೋಚನೆ ಆಗುತ್ತೆ, ಕೂಲಿ ಮಾಡೋಕ್ಕೆ ಹೋಗ್ಬೇಕಾಗತ್ತೆ. ನಾವು ಇಷ್ಟೊಂದು ಎಕರೆ ಜಮೀನು ಇಟ್ಕೊಂಡು ನಾವು ಎಲ್ಲ ಹಾಳು ಬಿಟ್ಟು ಈ ಥರ ಕಾಫಿ ತೋಟ ನಷ್ಟ ಮಾಡಿ, ಜೋಳ ನಷ್ಟ ಮಾಡಿ ನಾವು ಹೇಗೆ ಬದುಕೋದು? ಈ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಈ ರೀತಿ ಏನು ಮಾಡ್ಬೋದು? ಅಥವಾ ಅರಣ್ಯ ಇಲಾಖೆ ಮೈಕ್ ಇಟ್ಕೊಂಡು ರೋಡಲ್ಲಿ ಆನೆಗಳಿವೆ ಹೊರಗಡೆ ಬರಬೇಡಿ ಅಂದರೆ ಜಮೀನು ಉಳಿಸಾರೆ ಯಾರು? ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಆನೆ ಕಾರಿಡಾರ್ ಮಾಡಲಿ ಬಿಡಿ, ಆನೆ ಕಾರಿಡಾರ್ ಮಾಡಿ ಇಷ್ಟೇ ರೈತರಿಂದ ಎಲ್ಲ ಜಮೀನು ತಗೊಂಡು ಖರೀದಿ ಮಾಡಿ ಅವ್ರು ಏನಾರ ಮಾಡ್ಕೊಳ್ಳಿ. ನಮಗೆ ಏನು ಪರಿಹಾರ ಇದೆ ಪರಿಹಾರ ಕೊಡಲಿ. ಅವ್ರು ಏನು ಸರ್ಕಾರದಿಂದ ಏನಿದೆ ಏನು ನಿಧಿ ಐತೆ ಅದು ದುಡ್ಡು ಕೊಟ್ಟು ಅವರೇ ಕಾರಿಡಾರ್ ಮಾಡಲಿ, ಆನೆ ಕಾರಿಡಾರ್ ಮಾಡಲಿ ಬಿಡಿ. ಏನಾಯ್ತು ಅದರಿಂದ? ರೈತರಿಗೆ ಈ ಥರ ತೊಂದರೆ. ಜೀವನ ಮಾಡೋದು ಹೆಂಗೆ? ನಾವು ಪ್ಲಾಂಟ್ರ್ ಕಾಫಿ ತೋಟನೇ ನಂಬ್ಕೊಂಡಿರೋದು, ಜೀವನ ಮಾಡ್ತಾ ಇರೋದು. ಇಲ್ಲಿ ಇಡೀ ಏರಿಯಾದಲ್ಲಿ ಸುತ್ತಮುತ್ತ ಏರಿಯಾದಲ್ಲೆಲ್ಲ ನಾವು ಕಾಫಿ ಗಿಡನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಯಾರು ಕೆಲಸಕ್ಕೂ ಬರೋಲ್ಲ ಲೇಬರ್ಗಳು. ಮಾನ್ಯ ಶಾಸಕರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ರೈತರುಗಳು ಎಲ್ಲಿ ಹೋಗೋದು? ಶಾಸಕರು ಇದ್ದು ಸಹ ಇದ್ರ ಬಗ್ಗೆ ಎಚ್ಚೆತ್ತು ಬೃಹತ್ ಪ್ರತಿಭಟನೆ ಮಾಡಿ ಈ ಸರ್ಕಾರ ಗಮನ ಸೆಳೆದಿದ್ದೇ ಆದರೆ ಏನೋ ಒಂದು ಸರ್ಕಾರ ನಿರ್ಧಾರಕ್ಕೆ ಬರುತ್ತೆ. ನಾವೇ ಕಣ್ಮುಚ್ಚಿ ಕೂತಾಗ ಏನು ಮಾಡೋದು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ಈ ಸಂದರ್ಭದಲ್ಲಿ ವೆಂಕಟೇಶ್, ಶಶಿಕುಮಾರ್, ಸಂತೋಷ್, ರವಿ, ದಿನೇಶ್ ಮತ್ತು ಪ್ರಸನ್ನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕು ಬಲಿಜ ಸಂಘದ ವತಿಯಿಂದ 16ನೇ ವರ್ಷದ ಶ್ರೀ ವೀರಾಂಜನೇಯ ಸ್ವಾಮಿ ಜಯಂತಿಯ ಅಂಗವಾಗಿ ಶ್ರೀ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಸ್ತಿ ಶ್ರೀ ವಿಶ್ವ ವಸುನಾಮ ಸಂವತ್ಸರದ ಮಾರ್ಗಶಿರ ಮಾಸ ಹೇಮಂತ ಋತು ಶುಕ್ಲ ಪಕ್ಷ ದ್ವಾದಶಿಯ ಹನುಮ ಜಯಂತಿ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕೈಂಕರ್ಯ ನೆರವೇರಿತು. ಮಹಾಮಂಗಳಾರತಿ ನಡೆದ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಬೃಹತ್ ಸಾರ್ವಜನಿಕ ಅನ್ನಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಸಂಜೆ ಮಾರುತಿ ಭಜನಾ ಮಂಡಳಿ ಹಾಗೂ ಪೂರ್ಣಶ್ರೀ ಕಲಾ ಕೇಂದ್ರ ಹೊಳೆ ನರಸೀಪುರ ಇವರ ವತಿಯಿಂದ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಆಯೋಜಿಸಲಾಗಿತ್ತು. ರಾತ್ರಿ ದೀಪೋತ್ಸವ ನಡೆಸಲಾಯಿತು. ಈ ಹನುಮ ಜಯಂತಿ ಕಾರ್ಯಕ್ರಮಗಳನ್ನು ತಾಲೂಕು ಬಲಿಜ ಸಂಘದ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಕುಲಬಾಂಧವರು, ಶ್ರೀ ಮಾರುತಿ ಸ್ವಸಹಾಯ ಸಂಘದ ಅಧ್ಯಕ್ಷರ ಸದಸ್ಯರು ಹಾಜರಿದ್ದರು. ದತ್ತಮಾಲಾ ಧಾರಣೆ ಕೇವಲ ಧಾರ್ಮಿಕ ಶ್ರದ್ಧೆಯ ಕಾರ್ಯವಷ್ಟೇ ಮಾತ್ರವಲ್ಲ, ನಮ್ಮ ಅಸ್ಮಿತೆಯ ಭಾಗವಾಗಿದೆ ಎಂದು ಪುಷ್ಪಗಿರಿ ರಾಷ್ಟ್ರೀಯ ಧಾರ್ಮಿಕ ಪರಿಷತ್ತು ಕೇಂದ್ರ ಸಮಿತಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜು ಹೇಳಿದರು. ಚನ್ನಕೇಶವ ದೇಗುಲದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಮಾಲಾ ಅಭಿಯಾನ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗುರು ದತ್ತಾತ್ರೇಯರು ನೆಲೆಸಿದ ಅತ್ರಿ ಮುನಿಗಳು ತಪಸ್ಸು ಮಾಡಿದ ಪುಣ್ಯಭೂಮಿ ನಮ್ಮೆಲ್ಲರ ದತ್ತಪೀಠವಾಗಿದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ದತ್ತ ಜಯಂತಿಗೆ ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಈ ಭಾಗದ ಕೆಲವೇ ಜಿಲ್ಲೆ ತಾಲೂಕುಗಳಲ್ಲಿ ಮಾತ್ರ ದತ್ತಮಾಲಾ ಧಾರಣೆ ನಡೆಸುವ ಸೌಭಾಗ್ಯ ದೊರೆಯುತ್ತಿತ್ತು. ಆದರೆ ಈಗ ಪ್ರಮೋದ್ ಮುತಾಲಿಕ್ ಅವರ ಸತತ ಪರಿಶ್ರಮದಿಂದ ಇಡೀ ರಾಜ್ಯ ದೇಶದ ಹಿಂದೂಗಳಾದ ನಮಗೆ ಒದಗಿ ಬಂದಿದೆ. ಇಂದು ಸಮಸ್ತ ಹಿಂದೂ ಸಮಾಜದ ಕಾರ್ಯಕರ್ತರು ಶ್ರದ್ಧಾ ಭಕ್ತಿಯಿಂದ ದತ್ತ ಕರ್ನಾಟಕದ ಅಯೋಧ್ಯೆ ಎಂದು ಪ್ರಸಿದ್ಧವಾಗಿರುವ ದತ್ತಪೀಠದಲ್ಲಿ ದತ್ತ ಜಯಂತಿಯಲ್ಲಿ ಭಾಗಿಯಾಗಿರುವುದು ನಮ್ಮ ಸೌಭಾಗ್ಯವಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಸಮಾಜ ಸೇವಕ ಸಂತೋಷ್, ದತ್ತ ಜಯಂತಿ ಎಂಬುದು ನಮ್ಮ ಹಿಂದೂ ಧರ್ಮದ ಪವಿತ್ರ ಹಬ್ಬ. ಇದನ್ನು ಹಿಂದಿನಿಂದಲೂ ಸಹ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಅದರಂತೆ ಇಂದು ಬೈಕ್ ಜಾಥಾಕ್ಕೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದರಿಂದ ಅವರಿಗೆ ಶುಭಾಶಯಗಳು ಕೋರುವವರ ಜೊತೆಗೆ ಮುಂದಿನ ದಿನಗಳಲ್ಲಿ ದತ್ತಪೀಠ ಹಿಂದೂಗಳ ಧರ್ಮಪೀಠವಾಗಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೇಲೂರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ಸಂಚಾಲಕ ನಾಗೇಶ್, ದನಪಾಲ್, ಹೇಮಂತ್, ಭಾರತ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಕಸಬಾ ಹೋಬಳಿಯ ಸರ್ಕಾರಿ ಜಾಗ ಅಕ್ರಮ ಮಂಜೂರಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕರ ಆಕ್ರೋಶ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್, ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿರಿಸಿ ಜಾಮೀನು ನೀಡಲು ಹೈಕೋರ್ಟ್ ನಕಾರ. ಮಠಾಧೀಶರು ಧಾರ್ಮಿಕ ಕೆಲಸ ಮಾಡಲಿ, ಅವರು ಯಾರ ಮೇಲೆಯೂ ಒತ್ತಡ ಹೇರುವುದು ಸರಿಯಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವುದು ನಿಜವಾದ ಧರ್ಮದ ಕೆಲಸ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಹಲಸಿನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ. ಕಾನೂನು ಪದವಿ ಪಡೆದ ನಂತರ ವಕೀಲರು ವೃತ್ತಿಪರತೆ ಮೈಗೂಡಿಸಿ ಕಾಲಕಾಲಕ್ಕೆ ಅಪ್ಡೇಟ್ ಆಗಬೇಕು, ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.